ಈಗ ಈ ಗೋಲ್ಡ್ ಕೇಸ್ ಆದ ನಂತರ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಪ್ ಚುಪ್ ಆದಂತಿದೆ. ವಿಐಪಿ ವಿವಿಐಪಿ ಎಂಟ್ರೆನ್ಸ್ ಕಡೆಗೆ ಪೊಲೀಸ್ ಸಿಬ್ಬಂದಿ ಮುಖಾನೂ ಹಾಕ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಹಂಗಾಗಿದೆ? ವಿಐಪಿ ವಿವಿಐಪಿ ಬಿಟ್ಟು ಉಳಿದವರ ಚೆಕ್ ಇನ್ಗೆ ಬ್ರೇಕ್ ಹಾಕಲಾಗಿದೆ. ಈ ಮೊದಲು ವಿಐಪಿ ಗೇಟ್ನಲ್ಲಿ ಸಂಬಂಧಿಕರಿಗೆ ಎಂಟ್ರಿ ಸಿಗ್ತಾ ಇತ್ತು, ಟರ್ಮಿನಲ್ ಎಂಟ್ರಿ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಚೆಕ್ ಇನ್ ಇರ್ತಾ ಇತ್ತು. ಇನ್ನು ವಿಐಪಿ ಲಾಂಜ್ಗೂ ಕೂಡ ಸೀಟ್ ಬುಕಿಂಗ್ ಮಾಡಿಸ್ಕೊಡ್ತಾ ಇದ್ರು ಏರ್ಪೋರ್ಟ್ ಸಿಬ್ಬಂದಿ. ಈಗ ಗೋಲ್ಡ್ ಕೇಸ್ ಆದ ನಂತರ ಏರ್ಪೋರ್ಟ್ನಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಏರ್ಪೋರ್ಟ್ನಲ್ಲಿ ನಿಯಮಗಳು ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ಒಂದು. ಸಾಕಷ್ಟು ಜನ ನಿಬಿಡವಾದಂತಹ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್. ಸೊ ಅದರಲ್ಲಿ ಈಗ ಚೆಕ್ ಇನ್ಗೆ ಇನ್ನಷ್ಟು ಬಿಗಿ ನಿಯಮಗಳನ್ನ ಮಾಡಲಾಗ್ತಾ ಇದೆ. ಈಗ ಈ ಗೋಲ್ಡ್ ಕೇಸ್ ಆದ ನಂತರ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಪ್ ಚುಪ್ ಆದಂತಿದೆ. ವಿಐಪಿ ವಿವಿಐಪಿ ಎಂಟ್ರೆನ್ಸ್ ಕಡೆಗೆ ಪೊಲೀಸ್ ಸಿಬ್ಬಂದಿ ಮುಖಾನೂ ಹಾಕ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಹಂಗಾಗಿದೆ? ವಿಐಪಿ ವಿವಿಐಪಿ ಬಿಟ್ಟು ಉಳಿದವರ ಚೆಕ್ ಇನ್ಗೆ ಬ್ರೇಕ್ ಹಾಕಲಾಗಿದೆ. ಈ ಮೊದಲು ವಿಐಪಿ ಗೇಟ್ನಲ್ಲಿ ಸಂಬಂಧಿಕರಿಗೆ ಎಂಟ್ರಿ ಸಿಗ್ತಾ ಇತ್ತು, ಟರ್ಮಿನಲ್ ಎಂಟ್ರಿ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಚೆಕ್ ಇನ್ ಇರ್ತಾ ಇತ್ತು. ಇನ್ನು ವಿಐಪಿ ಲಾಂಜ್ಗೂ ಕೂಡ ಸೀಟ್ ಬುಕಿಂಗ್ ಮಾಡಿಸ್ಕೊಡ್ತಾ ಇದ್ರು ಏರ್ಪೋರ್ಟ್ ಸಿಬ್ಬಂದಿ. ಈಗ ಗೋಲ್ಡ್ ಕೇಸ್ ಆದ ನಂತರ ಏರ್ಪೋರ್ಟ್ನಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಏರ್ಪೋರ್ಟ್ನಲ್ಲಿ ನಿಯಮಗಳು ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ಒಂದು. ಸಾಕಷ್ಟು ಜನ ನಿಬಿಡವಾದಂತಹ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್. ಸೊ ಅದರಲ್ಲಿ ಈಗ ಚೆಕ್ ಇನ್ಗೆ ಇನ್ನಷ್ಟು ಬಿಗಿ ನಿಯಮಗಳನ್ನ ಮಾಡಲಾಗ್ತಾ ಇದೆ. ಈಗ ಈ ಗೋಲ್ಡ್ ಕೇಸ್ ಆದ ನಂತರ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಪ್ ಚುಪ್ ಆದಂತಿದೆ. ವಿಐಪಿ ವಿವಿಐಪಿ ಎಂಟ್ರೆನ್ಸ್ ಕಡೆಗೆ ಪೊಲೀಸ್ ಸಿಬ್ಬಂದಿ ಮುಖಾನೂ ಹಾಕ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಹಂಗಾಗಿದೆ? ವಿಐಪಿ ವಿವಿಐಪಿ ಬಿಟ್ಟು ಉಳಿದವರ ಚೆಕ್ ಇನ್ಗೆ ಬ್ರೇಕ್ ಹಾಕಲಾಗಿದೆ. ಈ ಮೊದಲು ವಿಐಪಿ ಗೇಟ್ನಲ್ಲಿ ಸಂಬಂಧಿಕರಿಗೆ ಎಂಟ್ರಿ ಸಿಗ್ತಾ ಇತ್ತು, ಟರ್ಮಿನಲ್ ಎಂಟ್ರಿ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಚೆಕ್ ಇನ್ ಇರ್ತಾ ಇತ್ತು. ಇನ್ನು ವಿಐಪಿ ಲಾಂಜ್ಗೂ ಕೂಡ ಸೀಟ್ ಬುಕಿಂಗ್ ಮಾಡಿಸ್ಕೊಡ್ತಾ ಇದ್ರು ಏರ್ಪೋರ್ಟ್ ಸಿಬ್ಬಂದಿ. ಈಗ ಗೋಲ್ಡ್ ಕೇಸ್ ಆದ ನಂತರ ಏರ್ಪೋರ್ಟ್ನಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಏರ್ಪೋರ್ಟ್ನಲ್ಲಿ ನಿಯಮಗಳು ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ಒಂದು. ಸಾಕಷ್ಟು ಜನ ನಿಬಿಡವಾದಂತಹ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್. ಸೊ ಅದರಲ್ಲಿ ಈಗ ಚೆಕ್ ಇನ್ಗೆ ಇನ್ನಷ್ಟು ಬಿಗಿ ನಿಯಮಗಳನ್ನ ಮಾಡಲಾಗ್ತಾ ಇದೆ. ಈಗ ಈ ಗೋಲ್ಡ್ ಕೇಸ್ ಆದ ನಂತರ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಪ್ ಚುಪ್ ಆದಂತಿದೆ. ವಿಐಪಿ ವಿವಿಐಪಿ ಎಂಟ್ರೆನ್ಸ್ ಕಡೆಗೆ ಪೊಲೀಸ್ ಸಿಬ್ಬಂದಿ ಮುಖಾನೂ ಹಾಕ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಹಂಗಾಗಿದೆ? ವಿಐಪಿ ವಿವಿಐಪಿ ಬಿಟ್ಟು ಉಳಿದವರ ಚೆಕ್ ಇನ್ಗೆ ಬ್ರೇಕ್ ಹಾಕಲಾಗಿದೆ. ಈ ಮೊದಲು ವಿಐಪಿ ಗೇಟ್ನಲ್ಲಿ ಸಂಬಂಧಿಕರಿಗೆ ಎಂಟ್ರಿ ಸಿಗ್ತಾ ಇತ್ತು, ಟರ್ಮಿನಲ್ ಎಂಟ್ರಿ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಚೆಕ್ ಇನ್ ಇರ್ತಾ ಇತ್ತು. ಇನ್ನು ವಿಐಪಿ ಲಾಂಜ್ಗೂ ಕೂಡ ಸೀಟ್ ಬುಕಿಂಗ್ ಮಾಡಿಸ್ಕೊಡ್ತಾ ಇದ್ರು ಏರ್ಪೋರ್ಟ್ ಸಿಬ್ಬಂದಿ. ಈಗ ಗೋಲ್ಡ್ ಕೇಸ್ ಆದ ನಂತರ ಏರ್ಪೋರ್ಟ್ನಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಏರ್ಪೋರ್ಟ್ನಲ್ಲಿ ನಿಯಮಗಳು ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ಒಂದು. ಸಾಕಷ್ಟು ಜನ ನಿಬಿಡವಾದಂತಹ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್. ಸೊ ಅದರಲ್ಲಿ ಈಗ ಚೆಕ್ ಇನ್ಗೆ ಇನ್ನಷ್ಟು ಬಿಗಿ ನಿಯಮಗಳನ್ನ ಮಾಡಲಾಗ್ತಾ ಇದೆ. ಈಗ ಈ ಗೋಲ್ಡ್ ಕೇಸ್ ಆದ ನಂತರ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಪ್ ಚುಪ್ ಆದಂತಿದೆ. ವಿಐಪಿ ವಿವಿಐಪಿ ಎಂಟ್ರೆನ್ಸ್ ಕಡೆಗೆ ಪೊಲೀಸ್ ಸಿಬ್ಬಂದಿ ಮುಖಾನೂ ಹಾಕ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಹಂಗಾಗಿದೆ? ವಿಐಪಿ ವಿವಿಐಪಿ ಬಿಟ್ಟು ಉಳಿದವರ ಚೆಕ್ ಇನ್ಗೆ ಬ್ರೇಕ್ ಹಾಕಲಾಗಿದೆ. ಈ ಮೊದಲು ವಿಐಪಿ ಗೇಟ್ನಲ್ಲಿ ಸಂಬಂಧಿಕರಿಗೆ ಎಂಟ್ರಿ ಸಿಗ್ತಾ ಇತ್ತು, ಟರ್ಮಿನಲ್ ಎಂಟ್ರಿ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಚೆಕ್ ಇನ್ ಇರ್ತಾ ಇತ್ತು. ಇನ್ನು ವಿಐಪಿ ಲಾಂಜ್ಗೂ ಕೂಡ ಸೀಟ್ ಬುಕಿಂಗ್ ಮಾಡಿಸ್ಕೊಡ್ತಾ ಇದ್ರು ಏರ್ಪೋರ್ಟ್ ಸಿಬ್ಬಂದಿ. ಈಗ ಗೋಲ್ಡ್ ಕೇಸ್ ಆದ ನಂತರ ಏರ್ಪೋರ್ಟ್ನಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ.
ಏರ್ಪೋರ್ಟ್ನಲ್ಲಿ ನಿಯಮಗಳು ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ಒಂದು. ಸಾಕಷ್ಟು ಜನ ನಿಬಿಡವಾದಂತಹ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್. ಸೊ ಅದರಲ್ಲಿ ಈಗ ಚೆಕ್ ಇನ್ಗೆ ಇನ್ನಷ್ಟು ಬಿಗಿ ನಿಯಮಗಳನ್ನ ಮಾಡಲಾಗ್ತಾ ಇದೆ. ಈಗ ಈ ಗೋಲ್ಡ್ ಕೇಸ್ ಆದ ನಂತರ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಪ್ ಚುಪ್ ಆದಂತಿದೆ. ವಿಐಪಿ ವಿವಿಐಪಿ ಎಂಟ್ರೆನ್ಸ್ ಕಡೆಗೆ ಪೊಲೀಸ್ ಸಿಬ್ಬಂದಿ ಮುಖಾನೂ ಹಾಕ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಹಂಗಾಗಿದೆ? ವಿಐಪಿ ವಿವಿಐಪಿ ಬಿಟ್ಟು ಉಳಿದವರ ಚೆಕ್ ಇನ್ಗೆ ಬ್ರೇಕ್ ಹಾಕಲಾಗಿದೆ. ಈ ಮೊದಲು ವಿಐಪಿ ಗೇಟ್ನಲ್ಲಿ ಸಂಬಂಧಿಕರಿಗೆ ಎಂಟ್ರಿ ಸಿಗ್ತಾ ಇತ್ತು, ಟರ್ಮಿನಲ್ ಎಂಟ್ರಿ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಚೆಕ್ ಇನ್ ಇರ್ತಾ ಇತ್ತು. ಇನ್ನು ವಿಐಪಿ ಲಾಂಜ್ಗೂ ಕೂಡ ಸೀಟ್ ಬುಕಿಂಗ್ ಮಾಡಿಸ್ಕೊಡ್ತಾ ಇದ್ರು ಏರ್ಪೋರ್ಟ್ ಸಿಬ್ಬಂದಿ. ಈಗ ಗೋಲ್ಡ್ ಕೇಸ್ ಆದ ನಂತರ ಏರ್ಪೋರ್ಟ್ನಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಏರ್ಪೋರ್ಟ್ನಲ್ಲಿ ನಿಯಮಗಳು ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ಒಂದು. ಸಾಕಷ್ಟು ಜನ ನಿಬಿಡವಾದಂತಹ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್. ಸೊ ಅದರಲ್ಲಿ ಈಗ ಚೆಕ್ ಇನ್ಗೆ ಇನ್ನಷ್ಟು ಬಿಗಿ ನಿಯಮಗಳನ್ನ ಮಾಡಲಾಗ್ತಾ ಇದೆ. ಈಗ ಈ ಗೋಲ್ಡ್ ಕೇಸ್ ಆದ ನಂತರ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಪ್ ಚುಪ್ ಆದಂತಿದೆ. ವಿಐಪಿ ವಿವಿಐಪಿ ಎಂಟ್ರೆನ್ಸ್ ಕಡೆಗೆ ಪೊಲೀಸ್ ಸಿಬ್ಬಂದಿ ಮುಖಾನೂ ಹಾಕ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಹಂಗಾಗಿದೆ? ವಿಐಪಿ ವಿವಿಐಪಿ ಬಿಟ್ಟು ಉಳಿದವರ ಚೆಕ್ ಇನ್ಗೆ ಬ್ರೇಕ್ ಹಾಕಲಾಗಿದೆ. ಈ ಮೊದಲು ವಿಐಪಿ ಗೇಟ್ನಲ್ಲಿ ಸಂಬಂಧಿಕರಿಗೆ ಎಂಟ್ರಿ ಸಿಗ್ತಾ ಇತ್ತು, ಟರ್ಮಿನಲ್ ಎಂಟ್ರಿ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಚೆಕ್ ಇನ್ ಇರ್ತಾ ಇತ್ತು. ಇನ್ನು ವಿಐಪಿ ಲಾಂಜ್ಗೂ ಕೂಡ ಸೀಟ್ ಬುಕಿಂಗ್ ಮಾಡಿಸ್ಕೊಡ್ತಾ ಇದ್ರು ಏರ್ಪೋರ್ಟ್ ಸಿಬ್ಬಂದಿ. ಈಗ ಗೋಲ್ಡ್ ಕೇಸ್ ಆದ ನಂತರ ಏರ್ಪೋರ್ಟ್ನಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಏರ್ಪೋರ್ಟ್ನಲ್ಲಿ ನಿಯಮಗಳು ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ಒಂದು. ಸಾಕಷ್ಟು ಜನ ನಿಬಿಡವಾದಂತಹ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್. ಸೊ ಅದರಲ್ಲಿ ಈಗ ಚೆಕ್ ಇನ್ಗೆ ಇನ್ನಷ್ಟು ಬಿಗಿ ನಿಯಮಗಳನ್ನ ಮಾಡಲಾಗ್ತಾ ಇದೆ. ಈಗ ಈ ಗೋಲ್ಡ್ ಕೇಸ್ ಆದ ನಂತರ ಬೆಂಗಳೂರು ಏರ್ಪೋರ್ಟ್ ಹೇಗಿದೆ, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಪ್ ಚುಪ್ ಆದಂತಿದೆ. ವಿಐಪಿ ವಿವಿಐಪಿ ಎಂಟ್ರೆನ್ಸ್ ಕಡೆಗೆ ಪೊಲೀಸ್ ಸಿಬ್ಬಂದಿ ಮುಖಾನೂ ಹಾಕ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಹಂಗಾಗಿದೆ? ವಿಐಪಿ ವಿವಿಐಪಿ ಬಿಟ್ಟು ಉಳಿದವರ ಚೆಕ್ ಇನ್ಗೆ ಬ್ರೇಕ್ ಹಾಕಲಾಗಿದೆ. ಈ ಮೊದಲು ವಿಐಪಿ ಗೇಟ್ನಲ್ಲಿ ಸಂಬಂಧಿಕರಿಗೆ ಎಂಟ್ರಿ ಸಿಗ್ತಾ ಇತ್ತು, ಟರ್ಮಿನಲ್ ಎಂಟ್ರಿ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಚೆಕ್ ಇನ್ ಇರ್ತಾ ಇತ್ತು. ಇನ್ನು ವಿಐಪಿ ಲಾಂಜ್ಗೂ ಕೂಡ ಸೀಟ್ ಬುಕಿಂಗ್ ಮಾಡಿಸ್ಕೊಡ್ತಾ ಇದ್ರು ಏರ್ಪೋರ್ಟ್ ಸಿಬ್ಬಂದಿ. ಈಗ ಗೋಲ್ಡ್ ಕೇಸ್ ಆದ ನಂತರ ಏರ್ಪೋರ್ಟ್ನಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಏರ್ಪೋರ್ಟ್ನಲ್ಲಿ